ರಾಣೆಬೆನ್ನೂರಿನ ತಾಲೂಕು ಕಚೇರಿ ಆವರಣದಲ್ಲಿ ಮುದೇನೂರು ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಗ್ರಾಮದಲ್ಲಿನ ಸಮಸ್ಯೆಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ದೂರಿದರು. ಇನ್ನು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತಕ್ಷಣ ಕಲ್ಪಿಸಬೇಕೆಂತ ಆಗ್ರಹಿಸಿದರು. ಇನ್ನು ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಕೊಡದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕು. ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮಸ್ಥರು ಇವತ್ತು ರಾಣೆಬೆನ್ನೂರಿನ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನು ಕೂತಿರುವಂಥದ್ದು. ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯಿಂದ ನಮ್ಮ ಗ್ರಾಮ ವಂಚಿತವಾಗಿರುವಂಥದ್ದು. ತಾಲೂಕಿನಲ್ಲಿ ಅತಿ ಹೆಚ್ಚು ಮೂಲಭೂತ ಸೌಕರ್ಯಗಳಿಂದ ಹಿಂದುಳಿದಂಥ ಗ್ರಾಮ ನಮ್ಮದೇ ಆಗಿರುವಂಥದ್ದು. ನಾವೇನು ಈ ದೇಶದವರಲ್ವಾ, ಈ ರಾಜ್ಯದವರಲ್ವಾ ಅಂತ ಇವತ್ತು ಏನು ಈ ಮುದೇನೂರು ಗ್ರಾಮಸ್ಥರು ಒಂದು ತಾಲೂಕು ಕಚೇರಿ ಆವರಣದಲ್ಲಿ ಇವತ್ತು ಧರಣಿಯನ್ನು ಕೂತಿರ್ಬೋದು. ನೀವು ನೋಡ್ತಾ ಹೋಗ್ಬೋದು. ನನ್ನ ಬಲಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈ ರೈತರೇನಿರ್ಬೋದು, ಈ ಗ್ರಾಮಸ್ಥರೇನಿರ್ಬೋದು, ಇವತ್ತು ತಾಲೂಕು ಕಚೇರಿ ಆವರಣದಲ್ಲಿ ಜಮಾಯಿಸಿರುವಂಥದ್ದು ತಮ್ಮ ಮೂಲಭೂತ ಸೌಕರ್ಯಗಳಾಗಿರುವಂತಹ ಕುಡಿಯುವ ನೀರು ಮತ್ತು ಗ್ರಾಮದ ನೈರ್ಮಲ್ಯ ಜೊತೆಗೆ ಚರಂಡಿ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ಇವತ್ತು ಮನವಿಯನ್ನು ಕೊಡೋದಕ್ಕೆ ಇವತ್ತು ತಾಲೂಕು ಕಚೇರಿ ಆವರಣದಲ್ಲಿದ್ದಾರೆ. ಬನ್ನಿ ಆ ಗ್ರಾಮಸ್ಥರನ್ನ ಮಾತನಾಡಿಸೋಣ. ಯಾವ ರೀತಿಯ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಧರಣಿಯನ್ನು ಮಾಡ್ತಿದ್ದಾರೆ? ಎಷ್ಟು ದಿನಗಳಿಂದ ಮೂಲಭೂತ ಸೌಕರ್ಯಗಳನ್ನ ನೀಡ್ಕೊಡ್ತಾ ಇಲ್ಲ ಪಂಚಾಯತ್? 20 ರಿಂದ 30 ವರ್ಷದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರಿ, ಯಾವುದೇ ಆಡಳಿತ ಅಧಿಕಾರಿಗಳಾಗಲಿ, ನಾವು ಪ್ರಜಾತತ್ವ ಮಾನವ ಹಕ್ಕು ಆಯೋಗದ ಹಾವೇರಿ ಜಿಲ್ಲಾ ಅಧ್ಯಕ್ಷ ಆಲೇಸಿ ಇಟಿಗೆ ಅಂತೇಳಿ ನನ್ನ ಹೆಸರು. ನಾವು ಸುಮಾರು 1 ತಿಂಗಳಿಂದ ನಾವು ಮನವಿ ಕೊಟ್ಟಿದ್ದೇವೆ ಅಧಿಕಾರಿಗಳಿಗೆ. ಆದರೂ ಸಹ ಸ್ಪಂದನೆ ಇಲ್ಲ. ಅವ್ರಿಗೆ ಕುಡಿಯೋ ನೀರಿಲ್ಲ. ಅವ್ರು ನಮ್ಮ ದೇಶದಾರಲ್ಲ, ಅವರು ನಮ್ಮ ರಾಜ್ಯದಾರಲ್ಲ. ಅವ್ರಿಗೆ ಬಂಗಾರ ಬೆಳ್ಳಿ ನಮಗೆ ಲೋನ್ ಕೊಡ್ರಿ, ನಮಗೆ ದುಡ್ಡು ಕೊಡ್ರಿ ಅಂತ ಯಾರು ಕೇಳ್ತಾ ಇಲ್ಲ. ಕುಡಿಯೋಕೆ ನೀರು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅವ್ರ ಮಕ್ಕಳನ್ನ ಓದ್ಸೋಕೆ ಕರೆಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಅಧಿಕಾರಿಗಳು ಆ ತಹಸೀಲ್ದಾರ್ ಮಾತಾಡ್ತಾರೆ, ಒಬ್ಬ ಅನಕ್ಷರಸ್ಥ ಮಾತಾಡ್ತಾರೆ. ನನಗೆ ಮರು ಜಾಸ್ತಿ, ನನಗೆ ಯಾರು ಬಂದರೂ ಜಾಸ್ತಿ ಇರಲ್ಲ. ಏನ್ರಿ ಇದಲ್ಲ? ಪ್ರಜಾಪ್ರಭುತ್ವದಲ್ಲಿ ಇದ್ದು ನಾವು ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಯುವ ಸರ್ ಹೇಳ್ತಾರೆ ಇಮಿಡಿಯೇಟ್ ಕೊಡೋಕ್ಕಾಗಲ್ಲ ನನಗೆ. ಕುಡಿಯೋ ನೀರು ರೀ, ನಾವು ಏನು ಕೇಳ್ತಾ ಇಲ್ಲ. ಅವರು ಲೋನ್ ಕೇಳ್ತಾ ಇಲ್ಲ, ಏನು ದುಡ್ಡು ಕೇಳ್ತಾ ಇಲ್ಲ. ಅವ್ರ ಮಕ್ಕಳನ್ನ ಶಾಲೆ ಓದ್ಸೋಕ್ಕೆ ಕರೆಂಟ್ ಕೇಳ್ತಾ ಇದ್ದಾರೆ. ಅವ್ರ ಮಕ್ಕಳು ಸಹ ಸ್ಕೂಲ್ ಓದ್ಸೋಕ್ಕೆ ಕರೆಂಟ್ ಕೇಳ್ತಾ ಇದ್ದಾರೆ, ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಸಹ ಇವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಮತ್ತು ಈ ಅಧಿಕಾರಿಗಳು ಇವ್ರ ಕೆಲಸ ಏನು? ಸರ್ಕಾರದ ಟ್ಯಾಕ್ಸಲ್ಲಿ ಇವ್ರು ಸಂಬಳ ತಗೊಂಡು ಜನರಿಗೋಸ್ಕರನೇ ಕೆಲಸ ಮಾಡಲ್ಲ ಅಂದರೆ ಮತ್ತು ಇವ್ರು ಸಂಬಳ ತಗೊಂಡು ಯಾಕೆ ಇರ್ಬೇಕು ಇವರೆಲ್ಲ? ತಹಸೀಲ್ದಾರ್ಗೆ ನಾವು ಸುಮಾರು 1 ತಿಂಗಳಾಯ್ತು ಅಲಿಯಕತ್ತು. ನಾವು ಜನ ಕಟ್ಕೊಂಡು ಕೂಲಿನ ಅಲಿಬಿಟ್ಟು ಅವರೆಲ್ಲ ಬಡವ್ರಿಗೆ ಕರ್ಕೊಂಡು ಇವತ್ತು ಸಹ ನಾವು ಬೆಳಗಿಂದ ಭೇಟಿಯಾದ್ವಿ. ಅಧಿಕಾರಿಗಳೆಲ್ಲ ಭೇಟಿಯಾಗಿ ನೀವು ಅವ್ರಿಗೆ ಸ್ಪಂದಿಸಿ ಅವರಿಗೆ ಅಟ್ಲೀಸ್ಟ್ ಹಕ್ಕುಪತ್ರ ಲೇಟ್ ಆಗಲಿ, ಕುಡಿಯೋಕೆ ನೀರಾದರೂ ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ. ಅದಕ್ಕೂ ಸಹ ಸ್ಪಂದನೆ ಇಲ್ಲ ಅವರಿಗೆ. ಇಷ್ಟರ ಮೇಲೆ ನೋಡಿರಿ, ಈ ಪ್ರಜಾಪ್ರಭುತ್ವದ ಇದಾಗಿರ್ತಕ್ಕಂಥ ನಾವೆಲ್ಲರೂ ಮಾನವೀಯತೆನೇ ಇಲ್ದಂಗೆ ಕಾಣ್ತದೆ ಅಷ್ಟೇ. ಕುಡಿಯೋಕೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ ಅಂತ ಕೇಳೋದ ತಪ್ಪ? ದಯವಿಟ್ಟು ನೋಡ್ರಿ, ನೀವು ಸಾರ್ವಜನಿಕರು ನೋಡಿದಂಥ ನಮ್ಮ ರಾಣೆಬೆನ್ನೂರು ತಾಲೂಕು ಎಷ್ಟು ಹಿಂದುಳಿದೈತಿ, ಎಷ್ಟರ ಮಟ್ಟಿಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಾಕವು, ಜನರಿಗೆ ಎಷ್ಟರ ಮಟ್ಟಿಗೆ ಸರ್ಕಾರದ ಸವಲತ್ತುಗಳು ಸಿಗ್ತವು. ಇಷ್ಟರ ಮೇಲೆ ನೀವೇ ಡಿಸೈಡ್ ಮಾಡಿರಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಸ್ನೇಹಿತರಾದ KRS ಪಾರ್ಟಿಯ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ದುಗ್ಗತ್ತಿ ಅವರು ಸಹ ಇದರ ವಿಚಾರವಾಗಿ ಮಾತಾಡ್ಬೇಕಂತೇಳಿ ವಿನಂತಿ. ನಮಸ್ಕಾರ, ನಾನು KRS ಪಾರ್ಟಿ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷ ಹನುಮಂತ ದುಗ್ಗತ್ತಿ ಅಂತ. ಬಂಧುಗಳಲ್ಲಿ ನೋಡ್ತಾ ಇರ್ಬೋದು, ಮುದ್ದೇನೂರು ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಕ್ಕೋಸ್ಕರ ಬಂದಿದ್ದೀವಿ ನಾವು ಕೇಳೋಕ್ಕಾಗಿ. ಅಲ್ಲಿ 25-30 ವರ್ಷ ಜೀವನ ಮಾಡ್ತಾರೋದು ಭಾರಿ ಕಷ್ಟ. ನಾವೇ ಇಲ್ಲಿ ಸಿಟಿಯಲ್ಲಿ ನೋಡ್ತಾ ಇರ್ಬೋದು, 1 ತಾಸು ಕರೆಂಟ್ ಹೋತಂದರೆ ಅದು ಪಡಬಾರ್ದು ಕಷ್ಟಪಡ್ತೀವಿ. ಅಂಥದ್ರಲ್ಲಿ 25-30 ವರ್ಷದಿಂದ ಕರೆಂಟ್ ಇಲ್ಲ, ನೀರಿಲ್ಲ. ಅವ್ರ ಮಕ್ಕಳು ಯಾವ ಥರ ಓದ್ತಾರೋ ಗೊತ್ತಿಲ್ಲ. ಅವ್ರು ಯಾರು ಹಾಳಾಗೋದು ಏನಾದ್ರೂ ನಾವು ಇಲ್ಲಿ AC ರೂಮ್ ಕೂತ್ಕೊಂಡು ಆರಾಮ್ ಸಂಬಳ ತಗೊಂಡ್ಬಿಟ್ರೆ ಮುಗಿದೋತು. ಕೆಲಸ ಮಾಡಿ ಬಂದುಬಿಟ್ರೆ ಬಗೆಹರ್ದೋತು. ಅಲ್ಲಿಗೆ ನಾವು ಬಂದು ಕೇಳ್ತಾ ಇರೋದು ಏನಪ್ಪ, ಮೂಲಭೂತ ಸೌಕರ್ಯ ಕೊಡ್ರಿ ಅಷ್ಟೇ. ಕುಡಿಯೋಕೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಮತ್ತು ಬೇರೆ ಏನು ಕೇಳಲ್ಲ ನಾವು ಅವ್ರಿಗೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ
ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆ ಜಾಗದಾಗ ಇರಕತ್ತಿ 25ರಿಂದ 30 ವರ್ಷ ಸರ್. ನಾವು ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ, ನಮಗೆ ಮೂಲಭೂತ ಸೌಕರ್ಯ ಏನಿಲ್ಲ ಸರ್. ಅಲ್ಲಿ ನಮ್ಮನ್ನು ರಾತ್ರಿ ಯಾರು ಹೊಡೆದಾಕಿದ್ರೆ ಕೇಳೋಂಥವ್ರು ಯಾರಲ್ಲ. ಅದಕ್ಕೆ ಕೂಡಲೇ ಅದಕ್ಕೆ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ನಮಗೆ ಕೂಡಲೇ ನಮಗೆ ಮೂಲಭೂತ ಸೌಕರ್ಯಗಳನ್ನು ದೊರಕಿಸ್ಕೊಡ್ಬೇಕಂತ ನಾವು ಒಂದು ಮನವಿ ಮಾಡ್ತಿದ್ದೇವೆ ನಮ್ಮ ಊರ ಎಲ್ಲರೂ ಸೇರಿ. ಊಟರಿಗೆ ಹೋಗ್ಸೋಕೆ ಇದಿಲ್ಲ, ಏನಿಲ್ಲ, ಬಲು ಕಷ್ಟ ಐತಿ. ನೀರಿನ ಸೌಲಭ್ಯ ಇಲ್ಲ, ಏನಿಲ್ಲ. ಅಲ್ಲ 20-25 ವರ್ಷದಿಂದ ಅಲ್ಲಿ ಜೀವನ ಮಾಡಕತ್ತ ನಾವು. ಹಂಗಾಗಿ ಜೀವನ ಹಿಂಗೆ ಏನೈತಿ ಬರೆದು ಕೊಡು, ಸಾಧಕ ಬಾಧಕ ಡಿಸ್ಕಷನ್ ಮಾಡೋಣ. ಅಲ್ಲಿ ವಾಸ್ತವ ಸ್ಥಿತಿದು ಏನೈತಿ ಎಲ್ಲ ಬರೆದು ಕೊಡು. ಆಮೇಲೆ ತಹಸೀಲ್ದಾರ್ ನಾವು ಕೂಡ ಮಾತಾಡೋಣ ಅಂತ ಹೇಳಿದೆ. ಆಯ್ತು ಬಿಟ್ಟು ಸರ್, ನಾನು ಬರ್ಕೊಡ್ತೀನಿ ಅಂತ ಹೇಳಿದೆ. ನೀವು ಒಪ್ಕೊಂಡಿಲ್ಲ ಯಾರು ನಮ್ಮ ತಹಸೀಲ್ದಾರ್. ಆಮೇಲೆ ಅದೇ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಏನೋ ಮೂಲಭೂತ ಸೌಕರ್ಯ ನೀವೇನು ಕೇಳಿದ್ರಲ್ಲ, ಸ್ವಲ್ಪ ಅದು ಟೈಮ್ ತೊಗೊಳ್ತೈತಲ್ಲ. ಅದಕ್ಕೆ ಈಗ ನಾವು ಮೇಲಾಧಿಕಾರಿ ಗಮನಕ್ಕೆ ತೊಗೊಂಡ್ಬಂದು ತಹಸೀಲ್ದಾರ್ ಸರ್ ಜೊತೆಗೆ ಮಾತಾಡಿ, ನಮ್ಮ RWS ವಾಟರ್ ಸಪ್ಲೈದವ್ರಲ್ಲ ಅವ್ರ ಜೊತೆಗೆ ಮಾತಾಡಿ ಒಂದಿನ ಬೇಕಾದ್ರೆ ಅಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಏನಾದ್ರು ಸಾಧ್ಯ ಐತೆ ಮಾಡ್ಕೊಡಕ್ಕೆ. ಈಗ 30 ದಿವಸ ಸರ್ ಅರ್ಜಿ ಕೊಟ್ಟರು. ಅರ್ಜಿ ಎಷ್ಟು 3 ದಿವಸ ಎಲ್ಲಿ ಇಲ್ಲಿ ಕೊಟ್ಟರು ಸರ್, ಅಲ್ಲಿ ಕೊಟ್ಟರು ಸರ್ ಕೊಟ್ಟ ಸರ್, ಇಲ್ಲಿ ಕೊಟ್ಟ ಸರ್. ಇಲ್ಲ, ನಾನು ಕೊಟ್ಟಿಲ್ಲ. ಸಾಧನೆ ಮೇಡಮ್ ಕಡೆ ಕೊಟ್ಟೋಗಿ ಸರ್ ನಾವು. ಅದು ನೀರಿಂದಿಲ್ಲ, ಬೇರೆ ವಿಷಯ. ಆಯ್ತು, ಈಗ ನನಗೆ ಆಕ್ಚುಲಿ ಇವತ್ತು ಗಮನಕ್ಕೆ ತಂದಿರಿ. ಈಗ ಇವತ್ತು ಹಾಗಾಗಿ ಸರ್ ಮತ್ತೆ ಮೇಡಮ್ ನಮ್ಮ ಕೈ ಕೊಟ್ಟಿದ್ದಾರೆ. ಇಲ್ಲಿ ಮೇಡಮ್ ಸರ್ ಬರಲಿ ಅಲ್ಲ, ನಿಮ್ಗೆ ಸರಿ ಐತಿ. ಈಗ ನೀವು ಕೇಳತಕ್ಕಂಥದ್ದು ನಿಮ್ಗೆ ಹಕ್ಕು ಆಯ್ತಾ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಗಣೇಶ್ ಅವರ ಏನ್ ಹೇಳ್ತೀನಿ, ಬೇಕಾದ್ರೆ ಒಂದು ಸ್ಥಾನಿಕ ಇದು ಮಾಡಿ, ಅವ್ರು ಎಲ್ಲಿದಾರ ಅಂದ್ರೆ ಊರೊಳಗೆ ಅದಾರ, ಅದು ಊರು ಬಿಟ್ಟು ಹೊರಗಡೆ ಭಾಳ ದೂರ ರಸ್ತೆ ಇಲ್ಲ. ರಸ್ತೆ ಮಾಡ್ಕೊಡ್ಬೇಕು ಸರ್. ಯಾರು ಮಾಡ್ಕೊಡ್ಬೇಕು ಸರ್ ರಸ್ತೆ? ಅದಕ್ಕೆ ಇದನ್ನ ನೀವೇನ್ ಹೇಳ್ತೀರಿ, ಈಗ ಹಿಂಗ್ ಆಗ್ತೈತಿ. ಏನೇನಾದ್ರೂ ನಿಮ್ ಮೂಲಭೂತ ಸೌಕರ್ಯ ಬಗ್ಗೆ ನಮ್ಗೆ ಕೊಡ್ರಿ, ಸಂಬಂಧಪಟ್ಟದನ್ನೆಲ್ಲ ನಾವು ಮತ್ತೆ ಮೇಲಾಧಿಕಾರಿಗಳು ನೀವು ನಾವು ಹಿಂಗ್ ಬಂದಾಗ ಸರ್, ನೀವು ಸ್ಥಾನಿಕ ಹೋಗಿ ಸರ್, ಇಂಜಿನಿಯರ್ ಸರ್ ಕರ್ಕೊಂಡು ಅಲ್ಲಿ ಏನಂತ ನೀವು ಪ್ರಾಕ್ಟಿಕಲ್ ನೋಡೋಕೆ ಗೊತ್ತಾಗ ಸರ್. ನಾನ್ ಬರ್ದು ಕೊಡೋದೊಂದು ಇರೋದೊಂದು ಬೇಡ ಸರ್. ಸರ್, ಈಗ ನೀವು ಸಾಧಕ ಬಾಧಕಗಳನ್ನು ಪಟ್ಟಿ ಮಾಡಿಕೊಡ್ರಿ. ಹಂಗಾರೆ PDO ಗ್ರಾಮ ಸಭೆಗಳಿಗೆಲ್ಲ ಹೋದಾಗ ಅದು ಜಾಗ ನೋಡಿರಲ್ಲ ಅಂತೀರಿ ಮೇಡಮ್. ಅದು ಈಗ ಅವರು ಇರ್ತಕ್ಕಂಥದ್ದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿಲ್ಲ. ಗ್ರಾಮ ಠಾಣಾ ಬಿಟ್ಟು ಒಂದು ಬೇರೆ ಸರ್ಕಾರಿ ಜಾಗದೊಳಗೆ ಬೇರೆ ಅದಕ್ಕೆ ಯಾವುದೇ ವಸತಿ ಇಲ್ಲ ಅಂತ ಹೋಗಿದ್ದಾರೆ. ಅವರು ಅಧಿಕೃತ ಜಾಗದಾಗ ಅವ್ರಿಲ್ಲ. ಪಟ್ಟ ಆಗಿದೆ. ಬೇಡ ಯಾವ್ದೋ ಯಾವ್ದೋ ಜಾಗದಾಗಿದ್ರು ಸರ್ ಸಂಬಂಧ ಸರ. ಸರ್ಕಾರ ನಿವೇಶನಕ್ಕಾಗಿ ಅಂತ ಬದುಕಾಗಿ ಜನರಿಗೆ ಬದುಕಕ್ಕಾಗಿ ಅಂತ ಬರುತ್ತೆ ಅಂತ ಸರ್ ಹೋಗಿದಾರ ಸರ್. ನೀವು ಹೇಳೋದು ಸತ್ಯ ಐತಿ. ಅದು ಪರಿಚಯ ಇರ್ತೈತಲ್ಲ, ಫಲಾನುಭವಿ ಆಯ್ಕೆಯಾಗಿ ಅವರಿಗೆ ಹಸ್ತಾಂತರ ಆಗಿದ್ಮ್ಯಾಕ ಮುಂದಿನ ಕಾರ್ಯಕ್ರಮ ಈಗ ಏನಾಗ್ತೈತೆ ಸರ್. ನೀವು ಹಾಗಾದ್ರೆ ತಹಸೀಲ್ದಾರ್ ಮಾತಾಡಿ ಸರ. ನೀನ್ ಹೇಳ್ತೀಯಪ್ಪ ಅವ್ರ ನೀರು ಕೊಡೋ ಕರೆಂಟ್ ಕೊಡ ಅಂತ, ನೀನು ಹಕ್ಕುಪತ್ರ ಕೊಡಬೇಡ, ನಾನು ಕೊಡಕ್ಕಾಗಲ್ಲ ಅಂತ ನಮ್ಮ ಇದ್ರಿಗೆ ಮಾತಾಡಿ ಸರ್. ನೀವು ಹಂಗಂತ ನಾವು ಡಿಸಿಷನ್ ತಗೋತಾವ ಸರ್. ಈಗ ಯಾವ್ದು ಸರ್ ನಾವು ದಯವಿಟ್ಟು ಇವತ್ತು ಸರ್ ಸಾಂಕೇತಿಕ ನಾಳೆ ಸರ್ ನಾವು ನಮ್ಮ ದನ ಕರ ಮಕ್ಕಳು ಮರಿಗೆ ಅನ್ಸಿದ ಸ್ಟ್ರೈಕ್ ಸರ್. ಇಲ್ಲೇ ದನ ಕರ ಇಲ್ಲೇ ಬೇವು ತಿನ್ಬೇಕು, ಮಕ್ಕಳು ಮರಿ ಇಲ್ಲೇ ಶಾಲೆ ಓದ್ಬೇಕು ಸರ್. ಹೌದು ಸರ್. ನಾವು ಫ್ಲಾಶ್ ಆಗಿ ಯಾವ್ದಾಗುತ್ತೆ ಒಂದೇ ಮಾತ್ರ ಇದೆ ನನಗೆ. ಯಾವ್ದು ಇಲ್ಲಿವರೆಗೂ ನನ್ನ ಗಮನಕ್ಕೆ ತರಲಿಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಯಾವ್ದೋ ಮೇಡಮ್ ಕೈ ಕೊಟ್ಟು ಬಿಟ್ರೆ ಆ ಮೇಡಮ್ ಇಲ್ಲಿ ಮಟ್ಟ ಸರ್ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಈಗ ನೀವೇನ್ ಹೇಳ್ತಾರೆ, ಗಮನಕ್ಕೆ ಬಂದ ಮ್ಯಾಗ ನಿಮ್ದು ಈಗ ಏನೈತಿ, ನಿಮ್ದು ಏನೇನು ಸೌಕರ್ಯಗಳು ಬೇಕು, ಸವಲತ್ತುಗಳು ಬೇಕು ಅನ್ನೋದು ಟೈಮ್ ಹಿಡಿತವ್ರಿ, ಅನುದಾನ ಬೇಕಾಗ್ತದೆ. ಅದನ್ನ ಡಿಸ್ಕಷನ್ ಮಾಡೋದು. ಸಡನ್ ಆಗಿ ಆಗ್ಬೋದು ಸರ್. ನಾಳೆ ಬೋರ್ ಹಾಕ್ಬೇಕು ಸರ್. ನಾಳೆ ಬೋರ್ ಹೋಗಲ್ಲ. ಕುಡಿಯೋ ನೀರಿನ ತಾತ್ಕಾಲಿಕ ವ್ಯವಸ್ಥೆ ಸರ್ ನಿಮ್ ಕಡೆ ಹಾಕತ್ತೆ. ರಸ್ತೆಗೆ ಟೈಮ್ ತಗೋಬೇಕು. RWS ಸರ್ ಕುಡಿಯೋ ನೀರಿಗೆ ಬೋರ್ ಹೋಗ್ತಾರೆ ಇಲ್ಲಿ. ನೀರು ಕೊಡ್ರಿ, ಏನಕ್ಕೆ ಕೇಳ್ತಾ ಇಲ್ಲ. ಕುಡಿ ನೀರು ಸರ್ ಈ ಬೋರ್ ಹೋಗ್ಬೇಕು ಸರ್. ಇವರೇ ಕರೆಂಟ್ ಐತಲ್ಲಿ. ಬೋರಿನ ಕರೆಂಟ್ ಬೋರಿನ ಕರೆಂಟ್ ಕೊಡೋದು ಸ್ವಲ್ಪ ಸಿಕ್ಕಾಪಟ್ಟೆ ಅಲ್ಲ ಸರ. ಇಲೆಕ್ಷನ್ ಓಟು ಕೇಳ್ತಾರೆ. ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರು ಫಸ್ಟ್ ಇರ್ತಾರೆ, ಅವ್ರಿಗೆ ಗಮನ ತಂದು ಮಾಡಬೇಕು. ಸೊ ಅವ್ರಿಗೆ ಹೇಳಿದ್ರಿ ಇಲ್ಲ ಸರ್, ನಾಳೆ ಶಾಸಕರ ಗಮನಕ್ಕೆ ಹಾಕಿಲ್ಲ ಸರ್. ಯಾಕೋ ಸರ, ಅಂತ ಸರ್ಕಾರಕ್ಕೂ ಈಗ ನಡೆದಕ್ಕಂತ ಸರ್ಕಾರಕ್ಕೂ ಕೂಡ ಸರ್. ಯಾಕೋತ್ರೆ ಅವ್ರಿಗೆ ಗೊತ್ತಲ್ಲ ಸರ್. ಅವ್ರಿಗೆ ಅವ್ರ ಲೀಡರ್ ಗೊತ್ತಲ್ಲ, ಅಲ್ಲಿ ಬಡವರು ಅದಾರ ಅಂತೇಳಿ. ಇವರೆಲ್ಲ ಕಾರ್ಯಕ್ರಮಕ್ಕೆ ಹೋಗಾರಲ್ಲ, ಅಲ್ಲಿ ಒಂದು ಒಳ್ಳೆ ಜನ, ಅಲ್ಲಿ ಒಂದು ಜನಾಂಗ ಐತಿ, ಒಂದು 5-6 ಜನಾಂಗ ಐತಿ ಅಂತ ಗೊತ್ತಲ್ಲ ಸರ್ ಅವ್ರಿಗೆ. ಈಗ ಇವ್ರು ಏನಂತಾರ ಅವ್ರ ಗಮನಕ್ಕೆ ಒಂದು ಮಾತು ತೊಗೊಂಬರ್ರಿ ಸರ. ನೀವು ನಾವ್ ಯಾರು ಗಮನಕ್ಕೆ ತರಲ್ಲ ಸರ್. ಈಗ ನಮ್ದೇನ ಸರ, ನೀವು ಇವತ್ತು ನಾವು ಹೋಗ ಸರ್ ಊರಿಗೆ.
ನಾಳೆ ಮಾತ್ರ ಈಗ ಇನ್ನೂ 10 ಟಾಟಾ ಸಿ ಇಟ್ಕೊಂಡು ಕಳಿಸ್ತಾನೆ ದನಾಕರೆಲ್ಲ ಇಟ್ಕೊಂಬರಿ ದನಾಕರ ಇಟ್ಕೊಂಬರಿ ಮಕ್ಕಳು ಬರೀ ಶಾಲೆ ಇಲ್ಲೇ ಕಲಿ ರೇಸ್ ದಿನ ಆಗುತ್ತೆ. ಆಮೇಲೆ ಅಡಿಗೆ ಅಕ್ಕಿ ರೇಷನ್ ಪರ್ಸೆಂಟ್ ಅಲ್ಲಿ ಇಲ್ಲೇ ತಾರೆ. ಈಗ ನಾವು ಒಂದು ಮನೆ ಕೊಟ್ಟು ಆಮೇಲೆ ಟೇಷನಿಗೆ ಕೊಟ್ಟು ಸರ್ ನಾಳೆ ನಮ್ಗೆ ಬಂದ ಇದನ್ನು ನಮ್ಗೆ ರಕ್ಷಣೆ ಕೊಡ್ರಿ ಅಂತೇಳಿ ಅದು ನೀವೇನು ಮಾಡ್ತೀರಿ ನೀವು ಮಾಡಿ ಸರ. ಈಗ ಬೋರ್ ಹೋತಂದ್ರೆ ಸರ ನಾವು ಸಮಾಧಾನಕವಾಗಿ ಮಿನಿಮಮ್ ಟೈಮ್ ಕೊಡಿ ಬೋರ್ ಹಾಕಕ್ಕೆ. ಈಗ ನಾಳೆ ಬಂದು ನಾಳೆ ಫೈನಲ್ ಅವರು ತೀರ್ಮಾನ ತಗೊಂಡ್ತಾರಲ್ಲ ಹೌದಾ, ಅವರು ಅವ್ರ ಮ್ಯಾಗ ವಿಚಾರಗಳಿಗೆ ಅವ್ರಿಗೆಲ್ಲ ಹೇಳ್ಬೇಕು. ಸರ್ ಅವ್ರು ಹಲೇಶಿ ಅನ್ನೋ ಮಾತಿದೆ. ಈಗ ನನ್ನ ಸ್ವಂತ ಮನೆಗೆ ನಾನು ಬೋರ್ ಹೊಡ್ಸ್ಬೇಕಂದ್ರೆ ಸರ್ ಒಂದು ಸ್ವಲ್ಪ ತಡೀರಿ ನಮ್ಮ ಈಗ ಗಾಡಿ ಇಲ್ಲ ಅಂತ ಹೌದಾ, ಇಮಿಡಿಯೇಟ್ ಅನ್ನೋ ಒಂದು ವಿಚಾರ ಅಂತಂದ್ರೆ ಗೌರ್ಮೆಂಟ್ ಇಂದ ಹೌದಾ, ನಂದು ಸ್ವಂತದ್ದ ಸರ್ ಇವತ್ತಾಗಲ್ಲ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾರೆ. ಆ ಒಂದು ವಿಚಾರದೊಳಗೆ ಗೌರ್ಮೆಂಟ್ ಇಂದ ಬೋರ್ ಅಂತಂದ್ರೆ ಅವರು ಅವ್ರದಾದ ಒಂದು 25-30 ವರ್ಷ ಇಲ್ಲದ ಈಗ 2% 25-30 ವರ್ಷ ನಮ್ಮ ರಾಣಿಬೆನ್ನೂರು ತಾಲೂಕಲ್ಲಿ ಆಲ್ಮೋಸ್ಟ್ 99% ಅಂದ್ರೆ ಪಿಡಿಒಗಳಾಗ್ಲಿ ಶಾಲೆಯಾಗ್ಲಿ ಯಾರು ಕೆಲಸ ಮಾಡಲ್ಲ. ನೀವು ಬರುತ್ತೆ ನಮ್ಮ ರಾಣಿಬೆನ್ನೂರು ತಾಲೂಕಲ್ಲಿ 99% ಆಲ್ರೆಡಿ ಎಲ್ಲಾ ಹಳ್ಳಿಗಳಿಗೆ ಮತ್ತೆ ಸಿಟಿಗೆ ಸಹಿತ ಎಲ್ಲ ಹತ್ರನ ಕುಡಿಯೋ ನೀರು ಬಳಿ ನೀರು ಬರ್ತಾ ಇದೆ ಹೌದಾ. ಇಂಥ ಸಂದರ್ಭದಲ್ಲಿ ಅದ್ರ ಬೋರ್ ಆಗ್ಬೇಕಂತ ನೀವು ಕೇಳಕ್ಕೆ ನ್ಯಾಯ ಐತಿ.